ಮ್ಯೂಸಿಕ್ ಮೈಲಾರಿ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಮುಗಿಸಿ ಈಗ ಮುಂದಿನ ಪ್ರಕ್ರಿಯೆಗೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಮ್ಯೂಸಿಕ್ ಮೈಲಾರಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮೆಡಿಕಲ್ ಟೆಸ್ಟ್ ಮುಗಿಸಿ ಕೋರ್ಟ್ಗೆ ಪೊಲೀಸ್ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಇದೇ ವೇಳೆ ಪ್ರತಿಕ್ರಿಯೆ ಕೊಟ್ಟಂತಹ ಮ್ಯೂಸಿಕ್ ಮೈಲಾರಿ, ನಾನು ಹೆಸರು ಮಾಡೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಕೇಸ್ ಹಾಕಿದ್ದಾರೆ ನನ್ನ ಮೇಲೆ, ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಏಳಿಗೆಯನ್ನು ಸಹಿಸಲಾಗದೆ ಹಲವಾರು ಬಾರಿ ಈ ರೀತಿ ಮಾಡಿದ್ದಾರೆ, ನನ್ನದು ಯಾವುದೇ ತಪ್ಪಿಲ್ಲ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಹೆಸರು ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಮಾತನಾಡಿದ್ದಾರೆ. ದಾಖಲಾಗಿರೋದು ಪೋಕ್ಸೋ ಪ್ರಕರಣ. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ಜೊತೆಗೆ ಮುಂದಿನ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ, ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ನ್ಯಾಯಮೂರ್ತಿಗಳು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ, ಜೊತೆಗೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಏನಿದ್ದಾವೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಂದು ವೇಳೆ ಏಳಿಗೆ ಸಹಿಸದೆ ಏನಾದರೂ ಮಾಡಿದ್ದಿದ್ರೆ ಸಾಕ್ಷ್ಯಗಳು ಸಿಗೋದಿಲ್ಲ. ಒಂದು ವೇಳೆ ಸಾಕ್ಷ್ಯಗಳು ಏನಾದರೂ ಸಿಕ್ಕಿದ್ದೇ ಆದರೆ ಮ್ಯೂಸಿಕ್ ಮೈಲಾರಿಯ ಕಥೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ನನ್ನ ಏಳಿಗೆ ಸಹಿಸಲಾಗದೆ ಈ ರೀತಿಯಾಗಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ, ಹಿಂದೆಯೂ ಕೂಡ ಮಾಡಿದ್ರು, ಆದರೆ ಕಾನೂನಾತ್ಮಕ ಹೋರಾಟ ನಡೆಸ್ತೀನಿ ಅಂತ ಮ್ಯೂಸಿಕ್ ಮೈಲಾರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಕಾನೂನಾತ್ಮಕ ಪ್ರಕ್ರಿಯೆ ಮುಂದುವರಿಸಿದ್ದಾರೆ. ಉತ್ತರ ಕರ್ನಾಟಕದ ಖ್ಯಾತ ಗಾಯಕರಾದಂಥ ಮ್ಯೂಸಿಕ್ ಮೈಲಾರಿ ಅವರು ಈ ದಿನ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ನೀಡಲಾಗಿದೆ. ಅವರ ಪರವಾಗಿ ನಮ್ಮ ಹಿರಿಯ ವಕೀಲರಾದ ಎಸ್ ಹಿರೇಮಠ ಸರ್ ಅವರು ಅವರ ಪರವಾಗಿ ವಕಾಲತ್ತು ಹಾಕಿದ್ದಾರೆ. ಅದಕ್ಕೆ ಅವರು ಸಾಕಷ್ಟು ಷಡ್ಯಂತ್ರಗಳು ಅವ್ರ ಅವ್ರ ಕೇಸ್ ನೋಡಿದ್ರೆ ಸಾಕಷ್ಟು ಷಡ್ಯಂತ್ರ ಐತೆ ಅನ್ನೋದು ಇದ್ರೊಳಗೆ ಗೊತ್ತಾಗತ್ತೆ. ನೋಡೋಣ, 14 ದಿವಸ ಜುಡಿಷಿಯಲ್ ಕಸ್ಟಡಿ ಅವ್ರು ಕೊಟ್ಟಾರ, ಅದ್ರ ಮ್ಯಾಗ ಏನಂಬುದು ಹೇಳ್ತೀವಿ. ಪೋಕ್ಸೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಅವ್ರಿಗೆ 30/12/2025 ಮಟ್ಟ ನ್ಯಾಯಾಂಗ ಬಂಧನ ಅವರು ಕೊಟ್ಟಾರ. ಅದ್ರ ಮ್ಯಾಗ ನಾವು ಮುಂದಿನ ಏನು ಕಾನೂನು ಪ್ರಕ್ರಿಯೆ ನಾವು ಇದು ಮಾಡ್ತೀವಿ. ಉತ್ತರ ಕರ್ನಾಟಕದ ಖ್ಯಾತ ಗಾಯಕರಾದಂಥ ಮ್ಯೂಸಿಕ್ ಮೈಲಾರಿ ಅವರು ಈ ದಿನ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ನೀಡಲಾಗಿದೆ. ಅವರ ಪರವಾಗಿ ನಮ್ಮ